ಹಾಯ್ ಗಾಯ್ಸ್, ಸೊ ಇವತ್ತು ಏನ್ ಸ್ಪೆಷಲ್ ಅಂತ ನಾನು ನಿಮಿಷ ಸೈಲೆಂಟ್ ಆಗಿರುತ್ತೆ. ಸ್ಪೆಷಲ್ ಅಂದ್ರೆ ಇವತ್ತು ಅಪ್ಪ ಇಲ್ಲ, ಚಿಕ್ಕಪ್ಪ ಮನೇಲಿಲ್ಲ, ಎಲ್ಲ ಈಚೆ ಹೋಗಿದ್ದಾರೆ. ಸೊ ಬರೀ ಲೇಡೀಸ್ ಮಾತ್ರ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಲೇಡೀಸ್ ನೈಟ್. ನೋಡೋಣ ಏನೇನು ಮಾಡಿ ಸೊ ನೋಡೋಣ ಏನೇನು ಮಾಡ್ತೀವಿ, ಏನೇನು ಡಿಶಸ್ ಪ್ರಿಪೇರ್ ಮಾಡ್ತಿದ್ದೀವಿ, ಹೇಗಿರುತ್ತೆ ಅಂತ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದರೆ 2 ತೆಲುಗು 2 ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ. ಯಾಕಂಬ ಚಿಕ್ಕೋತಿರೋದು ಅಂತ. ಏಯ್ ಗ್ರಾನಿ, ಯುವರ್ ಟೀನೇಜ್ ಗ್ರಾನಿ ಹೇಗಿದ್ದಾರೆ ಎಲ್ಲ ಮಾರ್ಕಡಿಗಿಂತ ಊರ್ಕೆ ಉಂಡಮ್ಮ ನೋಡಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಕೋಪ ಮಾಡ್ಕೊಬೇಡ ಗ್ರಾನಿಗೆ. ದಿಸ್ ಇಸ್ ಗೌರಿ. ಪ್ಲೀಸ್, ಇವ್ರದ್ದು ಪಾರ್ಲರ್ ಇದೆ, ಅದು ಪ್ರಮೋಷನ್ ಆಮೇಲೆ ಹಾಕ್ತೀನಿ. ಒಂದು 1K ಸಬ್ಸ್ಕ್ರೈಬರ್ಸ್ ಹಂಗಾದ್ರೆ ಆಮೇಲೆ ಹಾಕ್ತೀನಿ. ಹಿಂಗೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬನ್ನಿ ಹಂಗೆ ಏನು ಚಿಕ್ಕಿ ಮಾಡಿ ಮಾಡಿ ಮತ್ತೆ ಮಾಡಿ ಚಿಕ್ಕಮ್ಮ ಅದಕ್ಕೆ ಚಿಕ್ಕಿ ಹೆಂಗ್ ಮಾಡಿದ್ರು ಚಿಕ್ಕಿ ಅಂತ ಮಾಡಿದ್ರು ಎಲ್ಲ. ಹಾಯ್ ಹೇಳಿ. ವಾಟ್ಸ್ ಇನ್ ದ ಕಿಚನ್? ಓಕೆ ಬನ್ನಿ, ಇನ್ನು ಜನ ಇದ್ದಾರೆ ತೋರಿಸ್ತೀನಿ. ಇಲ್ಲಿ ಓಡ್ತಿದ್ದಾಳೆ, ಇಲ್ಲಿ ನೋಡಿ ಕೂತಿದ್ದಾರಲ್ಲ ಇವರೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಓಕೆ ಟುಂಟನ್ ಅಮ್ಮ ಜಿರ್ಕಂತ ತಿರ್ಗಿಸು ಅಷ್ಟೇ. ಮಿಕ್ಕಿದೆಲ್ಲ ಕಿಡ್ಸ್ ಅವರೆಲ್ಲ ಬಿಸಿ ಇದ್ದಾರೆ ಫೋನಲ್ಲಿ. ಅವ್ರನ್ನ ಬಿಡಿ, ಆಮೇಲೆ ತೆಗೆಯೋಣ. ಸುಮ್ಮನೆ ಜಾಸ್ತಿ ಫೋಕಸ್ ಮಾಡಕ್ ಹೋದ್ರೆ ಇದು ಮಾಡ್ತಾರೆ. ಕ್ಯಾಮ್ರಾ ಮ್ಯಾನೆ ನಮ್ಮ ಅಕ್ಕ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಟೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಚಿಕನ್. ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತೆ ರೇಗಿಸ್ಬೇಡಿ ಎಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಏನ್ ಹಿಂಗ್ ಮಾತಾಡ್ತಿದ್ದಾಳೆ, ಹ್ಯಾಕ್ ಮಾತಾಡ್ತಿದ್ದಾಳೆ ಅಂತೆಲ್ಲ. ನಾವು ಮಿಕ್ಸ್ ಮಾಡಿ ಎಲ್ಲ ಆದ್ಮೇಲೆ ಅಲ್ಲಿ ಗಿಟ್ ಪ್ಯಾಕ್. ಸೊ ಇಲ್ಲಿ ನೋಡಿ, ಚಿಕನ್ ಆವಾಗೆ ಮ್ಯಾರಿನೇಟ್ ಮಾಡಿದ್ವಲ್ಲ, ಅಂದರೆ ಡ್ರೈ ಪೀಸ್ ಇತ್ತಲ್ಲ, ಎಲ್ಲ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಹಾಗೆ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಬಿಟ್ಟಿರ್ತೀನಿ. ಇದು ನೋಡಿ, ಈಗ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡ್ಬೇಕು ಒಂದು 15 ಮಿನಿಟ್ಸ್ ಹಾಗೆ. ಇದಕ್ಕೆ ಲೆಮನ್ ಹಾಕಿದ್ದೀನಿ. ಲೆಮನ್, ಕಸೂರಿ ಮೇಥಿ, ಇನ್ನೇನು ಹಾಕಿದೆ ಇನ್ನೇನೋ ಹಾಕಿದೆ ನೆನಪಿಲ್ಲ. ಮಸಾಲಾಸ್ ಅದೆಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಲ್ಲ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರ್ತೀನಿ. ಇಲ್ಲಿ ನೋಡಿ ಬನ್ನಿ, ಸಾಂಬಾರು ಮಾಡಿದ್ದಾರೆ, ರೆಡಿ ಆಗ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಇದು ಇನ್ನು ಲಿವರ್ ಎಲ್ಲ ಪ್ರಿಪೇರ್. ಸೊ ಎಲ್ಲ ಪ್ರಿಪೇರ್ ಆಗ್ತಿದೆ. ಎಲ್ಲ ಫುಲ್ ಕಂಪ್ಲೀಟ್ ಪ್ರಿಪೇರ್ ಆದಮೇಲೆ ಒಂದೇ ಸಲ ನೀಟಾಗಿ ಪ್ರೆಸೆಂಟ್ ಮಾಡಿ ತೋರಿಸೋಣ ಅಂತ ಸುಮ್ಮನೆ ಅದೇ. ಅಷ್ಟೊಂದು ಚಿಕ್ಕ ಬ್ಯಾಕ್ಗ್ರೌಂಡಿಂದ ಲಿವರ್ ಅಂತ ಅಂದರು, ಸರಿ ಅದಕ್ಕಂತ ತೋರಿಸ್ತಾರೆ. ಸೊ ಇದನ್ನ ಮ್ಯಾರಿನೇಟ್ ಮಾಡಿ ಬಿಟ್ಬಿಡ್ತೀನಿ. ಇದಾದಮೇಲೆ ಆಮೇಲೆ ನೋಡೋಣ. ಓಕೆ, ಸೊ ನೋಡಿ ಎಲ್ಲ ಆಗಿದೆ ರೆಸಿಪೀಸ್ ಎಲ್ಲ. ಇದೇನಿದು? ಆಲೂಗಡ್ಡೆ ಬದನೆಕಾಯಿ ವೆಜ್. ಹಾಂ, ವೆಜ್ ಮಾಡಿರೋದು, ಬಿಕಾಸ್ ಅವ್ರು ನಾನ್ ವೆಜ್ ತಿನ್ನಲ್ಲ ಅಂತ. ಹೇಳಿ, ಇಂಟ್ರೋ ಹೇಳಿ, ಇದೇನಿದು? ಇದು ಚಿಕನ್ ಕರಿ. ಚಿಕನ್ ಕರಿ. ಓಕೆ. ಇದು ಅದು ಲಿವರ್ ಫ್ರೈ. ಹೊಟ್ಟೆ ಹಸಿತಿದೆ ಅಂತ ತಿಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ಫ್ರೈ ಇದೆ. ಚಿಕನ್ ಗೀ ರೋಸ್ಟ್ ಥರ ಮಾಡಕ್ಕೆ ಹೋಗಿದ್ದು, ಬಟ್ ಅದು ಗೀ ರೋಸ್ಟ್ ಆಗಲಿಲ್ಲ. ಇವ್ರಿಗೆ ಹೊಟ್ಟೆ ಹಸಿತಿದೆ, ಆಫ್ ಮಾಡಿಬಿಟ್ಟೆ. ಇದು ನಾರ್ಮಲ್ ಪರೋಟ. ನಾರ್ಮಲ್ ಪರೋಟ ಅದು. ಓಕೆ ಗೈಸ್, ಹಾಯ್ ಮ್ಯಾಮ್. ಓಕೆ ಸರಿ, ಹಾಗಿದ್ರೆ ಟೇಸ್ಟ್ ಮಾಡಿ ರಿವ್ಯೂ. ಮುಂದೆ ಬನ್ರಿ, ತಿಂದು ರಿವ್ಯೂ ನೋಡಿ. ಕರಿ ಸ್ಟಾರ್ಟ್. ಇದು ಜೋಳದ ರೊಟ್ಟಿ. ಇದಕ್ಕೆ ಬಂದು ಚಿಲ್ಲಿ ಚಿಕನ್ ಕರಿ. ಸೊ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ, ಹೇಳ್ತೀನಿ ಒಂದು ನಿಮಿಷ. ಫ್ಯಾಬ್ಯುಲಸ್. ಮತ್ತಿದು ಲಿವರ್ ಫ್ರೈ. ವಾವ್,
ಆ ಪೆಪ್ಪರ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ಕ್ರೆಡಿಟ್ ಗೋಸ್ ಟು ಯಾರಿಗೆ ಹೇಳ್ಬಿಡಿ. ಗೌರಿ. ಅತ್ತೆ. ನನಗತ್ತೆ ಅಲ್ಲ, ನನಗತ್ತೆ. ಇದು ಚಿಕನ್ ಗೀ ರೋಸ್ಟ್. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಫೈನಲ್. ವಾವ್, ರಿಯಲಿ ಗ್ರೇಟ್, ಸೂಪರ್. ಆನೆಸ್ಟ್ ರಿವ್ಯೂನಾ ಇದು? ಹೌದು, ಸುಳ್ಳು ಹೇಳೋಕ್ಕಾಗಲ್ಲ. ಇವರಿಗೆ ಇವರೇ ಮಾಡಿದ್ದು ಚಿಕನ್ ಫ್ರೈ, ಚಿಲ್ಲಿ, ಏನದು ಚಿಲ್ಲಿ ಚಿಕನ್ ಕರಿ. ಹಾಂ, ಚಿಲ್ಲಿ ಚಿಕನ್ ಕರಿ ಎಲ್ಲ ಇವರೇ ಮಾಡಿದ್ದು. ಅವ್ರಿಗೆ ನಾಚಿಕೆ ಪಡ್ತಿದ್ದಾರೆ. ಸರಿ, ಓಕೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್. ಸೊ ಗೈಸ್ ಎಲ್ಲ ಮುಗ್ದಿತ್ತು, ಜಸ್ಟ್ ಚಿಲ್ ಔಟ್ ಮಾಡ್ತಿದ್ದೀವಿ ಅಷ್ಟೇ ಕುತ್ಕೊಂಡು. ಸೊ ಗೈಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದು ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಕಾನ್ಷಿಯಸ್ ಆಗಿ ಮಾತಾಡಿದ್ದೀನಿ ಥ್ರೂ ಔಟ್ ದ ವಿಡಿಯೋ.